ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಗೃಹ ಕಲಾನಿಧಿ ಚಾನಲ್ಗೆ ಸ್ವಾಗತ. ಬೇಸಿಗೆಗೆ ಇವತ್ತು ನಾನು ತಂಪಾದ ಹಾಲಿನ ಪಾನೀಯಗಳನ್ನು ತೋರಿಸ್ತಾ ಇದ್ದೀನಿ. 6 ವಿಧದ ಪಾನೀಯಗಳು. ಇದರಲ್ಲಿ ಮೊದಲನೆಯದು ಹೆಸರು ಕಾಳಿನ ಪಾನೀಯ. ಇದರೊಳಗೆ 2 ಚಮಚ ಹೆಸರು ಕಾಳನ್ನು ಕೆಂಪುಗೆ ಹುರ್ಕೊಂಡಿದ್ದೀನಿ. ಇದಕ್ಕೆ ಯಾಲಕ್ಕಿ, ತಣ್ಣನೆ ಹಾಲು, ಕಾಯಿಸಿ ಆರಿಸಿರುವಂಥದ್ದು, ಬೆಲ್ಲ. 2 ಚಮಚ ಕೆಂಪಗೆ ಹುರಿದಿರುವಂತಹ ಹೆಸರು ಕಾಳು, 2 ಯಾಲಕ್ಕಿ ನುಣ್ಣಗೆ ಪುಡಿ ಮಾಡ್ಕೊಬೇಕು. ಈ ರೀತಿ ಪುಡಿಯಾಗಿದೆ. ಇದಕ್ಕೆ ಹಾಲನ್ನು ಹಾಕಿಕೊಂಡೆ ಮತ್ತೆ ನುಣ್ಣಗೆ ರುಬ್ಕೊಬೇಕು. ಬೇಸಿಗೆಗೆ ಹೇಳಿ ಮಾಡಿಸಿದಂತಹ ಪಾನೀಯ ಹೆಸರು ಕಾಳಿನ ಪಾನೀಯ. ಇದಕ್ಕೆ ನಾನು 1.5 ಚಮಚದಷ್ಟು ಬೆಲ್ಲವನ್ನು ಸಹ ಹಾಕಿ ಮತ್ತೆ ರುಬ್ಕೊಳ್ತೀನಿ. ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಶೋಧಿಸಿಕೊಳ್ಳೋಣ. ಹಿಡಿಸುವಷ್ಟು ಹಾಲು, ಹೆಸರು ಕಾಳಿನ ತಂಪಾದ ಹಾಲಿನ ಪಾನೀಯ ರೆಡಿ ಆಯಿತು. ಎರಡನೆಯದು ಬೇಸಿಗೆಗೆ ತಂಪಾದ ಹಾಲಿನ ಪಾನೀಯ, ಬಾರ್ಲಿ ಪಾನೀಯ. ಬಾರ್ಲಿಯನ್ನು ನಾನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡಾಗ ನೋಡಿ, ಇದು ಸ್ವಲ್ಪ ದೊಡ್ಡ ಆಗುತ್ತೆ ಮತ್ತು ಅರಳ್ಕೊಂಡಿದೆ, ಬಣ್ಣ ಬೇರೆ ಆಗಿದೆ. 2 ಚಮಚ ಬಾರ್ಲಿ, ಇದಕ್ಕೆ ಸಕ್ಕರೆ, ಹಾಲು. ಬಾರ್ಲಿಗೆ ಸ್ವಲ್ಪ ಘಮ ಕೊಡಲಿಕ್ಕೆ ಯಾಲಕ್ಕಿ. ಮೊದಲು ನುಣ್ಣಗೆ ಪುಡಿ ಮಾಡಿಕೊಂಡು ನಂತರ ರುಬ್ಕೊಳ್ಳೋಣ. ಬಾರ್ಲಿ, 2 ಯಾಲಕ್ಕಿ ಪುಡಿ ಮಾಡ್ಕೊಳ್ಳಿ, 1.5 ಚಮಚದಷ್ಟು ಸಕ್ಕರೆ ಮತ್ತು ಹಾಲು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಬಾರ್ಲಿ ಮತ್ತು ಏಲಕ್ಕಿ ಪುಡಿ ರುಬ್ಬಿದಾಗ ಒಳ್ಳೆ ಅರೋಮಾ ಬರುತ್ತೆ. ತಕ್ಕಷ್ಟು ಹಾಲು ಹಾಕ್ಕೊಳ್ಳೋಣ. ಬೇಸಿಗೆಗೆ ತಂಪಾದ ಎರಡನೆಯ ಹಾಲಿನ ಪಾನೀಯ, ಬಾರ್ಲಿ ಪಾನೀಯ ರೆಡಿ ಆಯಿತು. ಮೂರನೆಯ ತಂಪಾದ ಹಾಲಿನ ಪಾನೀಯ, ಬಿಳಿ ಎಳ್ಳು. ಇದನ್ನು ಉಗುರು ಬೆಚ್ಚಗೆ ಹುರ್ಕೊಂಡಿದ್ದೀನಿ, 2 ಚಮಚ. ಇದಕ್ಕೊಂದು ಅಡ್ಡ ವಾಸನೆ ಇರುತ್ತೆ, ಹಾಗಾಗಿ ನಾವು ಲವಂಗ ಬಳಸ್ತಾ ಇದ್ದೀನಿ. ಹಾಲು ಮತ್ತು ಬೆಲ್ಲ. ಎಳ್ಳು ಬೆಲ್ಲ ಅನ್ನೋದೇ ಒಂದು ಜೊತೆ, ಅದು ಅದೇ ರುಚಿಕರ. 2 ಚಮಚ ಬಿಳಿ ಎಳ್ಳು, 2 ಲವಂಗ, 1.5 ಚಮಚದಷ್ಟು ಬೆಲ್ಲ. ಹಾಲು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಲವಂಗದ ಘಮದೊಂದಿಗೆ ಬಿಳಿ ಎಳ್ಳಿನ ತಂಪಾದ ಪಾನೀಯ ರೆಡಿ. ನೊರೆಬರಿತ ಬಿಳಿ ಎಳ್ಳಿನ ಪಾನೀಯ. 4ನೆಯ ತಂಪಾದ ಹಾಲಿನ ಪಾನೀಯ, ಕ್ಯಾರೆಟ್ ಹಾಲು. ಬೇಯಿಸಿರುವಂತಹ ಕ್ಯಾರೆಟ್ 1, ಆರಿದ ಹಾಲು, ಯಾಲಕ್ಕಿ, ಸಕ್ಕರೆ. ಕ್ಯಾರೆಟ್, 2 ಯಾಲಕ್ಕಿ, 1.5 ಚಮಚದಷ್ಟು ಸಕ್ಕರೆ. ನೀರು ಹಾಕಿ ನುಣ್ಣಗೆ ರುಬ್ಬಿ ನಂತರ ಶೋಧಿಸ್ತಿದ್ದೀನಿ. ಬಣ್ಣವೇ ಕಣ್ಣಿಗೆ ತಂಪಾಗಿದೆ. ಇದಕ್ಕೆ ತಕ್ಕಷ್ಟು ಹಾಲು.
ಕ್ಯಾರೆಟ್ ಪಾನೀಯ ರೆಡಿ. 5ನೆಯ ಹಾಲಿನ ತಂಪಾದ ಪಾನೀಯ ಗಸಗಸೆ ಹಾಲು. ಗಸಗಸೆ ಸ್ವಲ್ಪ ಉಗುರು ಬೆಚ್ಚಗೆ ಹುರ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ, ಏಲಕ್ಕಿ, ಹಾಲು. ಬೇಸಿಗೆಗೆ ನಿದ್ದೆನೂ ಚೆನ್ನಾಗಿ ಬರುತ್ತೆ, ದೇಹನೂ ತಂಪಾಗಿಡುತ್ತೆ. 2 ಏಲಕ್ಕಿ ಮೊದಲು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಪುಡಿಯಾಗಿರೋ ಗಸಗಸೆಗೆ ಬೆಲ್ಲ 1-2 ಚಮಚ. ಗಸಗಸೆ ರುಬ್ಬಿದ್ರ ಮೇಲೆ ತುಂಬ ಮಂದ ಬರುತ್ತೆ. ಇದಕ್ಕೆ ನಾನು ನೀರು ಹಾಕಿನೇ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಗಸಗಸೆಯನ್ನು ಒಂದೇ ಹುರಿದು ರುಬ್ಕೊಬೇಕು, ಇಲ್ಲ ಅಂದರೆ ನೆನೆಸಿ ರುಬ್ಬಬೇಕು. ಶೋಧಿಸಿ ಆಗಿದೆ. ಗಸಗಸೆಯೇ ಒಂದು ಹಾಲು, ಅದಕ್ಕೆ ನಾವು ಮೇಲೆ ಹಾಲು ಬೆರೆಸೋ ಅವಶ್ಯಕತೆ ಇಲ್ಲ, ಆದರೂ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. 5ನೆಯ ತಂಪಾದ ಹಾಲಿನ ಪಾನೀಯ ಗಸಗಸೆ ಹಾಲು. 6ನೆಯ ಮತ್ತು ಕೊನೆಯ ತಂಪಾದ ಹಾಲಿನ ಪಾನೀಯ ಬಾದಾಮಿ ಮತ್ತು ಗೋಡಂಬಿಯ ಹಾಲು. 10 ಬಾದಾಮಿ 10 ಗೋಡಂಬಿ ನಾನು ನೆನೆಸ್ಕೊಂಡು ಸಿಪ್ಪೆ ತೆಗೆದಿದ್ದೀನಿ. ಏಲಕ್ಕಿ, ಹಾಲು, ಬೆಲ್ಲ ಮತ್ತು ಸಕ್ಕರೆ ಎರಡನ್ನೂ ಸಹ ಬಳಸ್ತಾ ಇದ್ದೀನಿ. ಬಾದಾಮಿ ಹಾಲನ್ನು ಇಷ್ಟಪಡದೇ ಇರೋರೇ ಯಾರೂ ಇಲ್ಲ. ಬಾದಾಮಿ, ಗೋಡಂಬಿ, 2 ಏಲಕ್ಕಿ, ಸಕ್ಕರೆ ಮತ್ತು ಬೆಲ್ಲ ಎರಡನ್ನೂ ಸಹ ನಾನು ಬೆರೆಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ರುಬ್ಬಿ ಶೋಧಿಸ್ಕೋಬೇಕು. ಬಾದಾಮಿ ಗೋಡಂಬಿಯ ಹಾಲು. ಬಾದಾಮಿ ಗೋಡಂಬಿ ಹಾಲು, ಇದಕ್ಕೆ ತಕ್ಕಷ್ಟು ಹಾಲು. ನೋಡಿದ್ರಲ್ಲ ಆತ್ಮೀಯರೇ, ದೇಹಕ್ಕೆ ಬೇಕಾದ ಸಂಪೂರ್ಣ ಪೋಷಕಾಂಶಗಳನ್ನು ನೀಡುವಂತಹ 6 ವಿಧದ ಪಾನೀಯಗಳು. ಎಲ್ಲವೂ ಸಹ ಬೇಸಿಗೆಗೆ ಹಿತವಾದ ಹಾಲಿನ ತಂಪು ಪಾನೀಯ. ಹೆಸರು ಕಾಳಿನ ಪಾನೀಯ, ಬಾರ್ಲಿ, ಬಿಳಿ ಎಳ್ಳು, ಗಸಗಸೆ, ಕ್ಯಾರೆಟ್, ಬಾದಾಮಿ, ಗೋಡಂಬಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ. ಧನ್ಯವಾದಗಳು.